ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ. ಕಬ್ಬು ಕಗ್ಗಂಟನ್ನ ಇವತ್ತು ಶಮನಗೊಳಿಸುವ ಕಸರತ್ತು ಈಗ ಕರ್ನಾಟಕ ರಾಜ್ಯದಲ್ಲಿ ಜೋರಾಗಿರುವಂಥದ್ದು. ಪ್ರೇಕ್ಷಕರೇ, ಕಬ್ಬು ಬೆಳೆಗಾರರ ಹೋರಾಟವನ್ನು ಈಗ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಬೆಲೆ ಬಿಕ್ಕಟ್ಟನ್ನು ಇತ್ಯರ್ಥಪಡಿಸುವ ಎಲ್ಲ ಒಂದು ಕಸರತ್ತನ್ನು ಈಗ ಮತ್ತಷ್ಟು ಜೋರಾಗಿದೆ ಮತ್ತು ಚುರುಕುಗೊಂಡಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಎಲ್ಲ ಬಗ್ಗೆ ಚರ್ಚೆ ಕೂಡ ನಡೀತು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪರಿಹಾರವನ್ನು ಕಂಡುಕೊಳ್ಬೇಕು ಎಂಬುದು ಈಗ ತೀರ್ಮಾನಕ್ಕೆ ಬಂದಿದ್ದು. ಇನ್ನು ರಾಜಿ ಸಂಧಾನ ಆಗಬೇಕು ಅಂತ ಇವೆಲ್ಲ ಒಂದು ಸಭೆ ಕೂಡ ನಿನ್ನೆ ನಡೀತು. ಇನ್ನು CM ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಅಂತಲೇ ಹೇಳ್ಬೋದು. ಇವತ್ತು ಬೆಳಗ್ಗೆ 11 ಗಂಟೆಗೆ ಎಲ್ಲ ಒಂದು ಶುಗರ್ ಫ್ಯಾಕ್ಟ್ರಿ ಓನರ್ಸ್, ಸಕ್ಕರೆ ಒಂದು ಕಾರ್ಖಾನೆ ಮಾಲೀಕರ ಓನರ್ ಜೊತೆ ಇವತ್ತು ಮಧ್ಯಾಹ್ನ 1 ಗಂಟೆ ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲಾ ಕ್ಷೇತ್ರಗಳಲ್ಲಿ ಬಂದಂತಹ ರೈತರು ಮತ್ತು ಮುಖಂಡರ ಜೊತೆ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಇವತ್ತು ಸಭೆ ನಡೆಸುವ ಒಂದು ನಿರ್ಧಾರವನ್ನು ಇರುವಂಥದ್ದು. ಇನ್ನು ರೈತರ ಬೇಡಿಕೆಗೆ ಈಗ ಪೂರ್ವಪರವಾಗಿ ಸಕ್ಕರೆ ಕಾರ್ಖಾನೆಗಳ ಒಂದು ಸಾಧಕ ಬಾಧಕಗಳನ್ನು ಕೇಂದ್ರ ಸರ್ಕಾರದ ನೀತಿ ನಿರ್ಧಾರ ಎಲ್ಲವನ್ನು ಪ್ರತಿಪಕ್ಷವಾಗಿ BJP ರಾಜ್ಯದಲ್ಲಿ ವರ್ತಿಸ್ತಾ ಇರುವ ರೀತಿ ಈಗ ಹಲವು ರೀತಿಯ ವಿಷಯಗಳ ಬಗ್ಗೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ಕೂಡ ತೀರ್ಮಾನ ತಗೊಂಡ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಕಾಲ ಕೂಡ ಚರ್ಚೆ ಕೂಡ ನಡೀತು. CM ಸೂಚನೆಯಂತೆ ಸ್ಥಳಕ್ಕೆ ಅವನು ಕೂಡ ಭೇಟಿ ಕೊಟ್ಟು ರೈತರ ಮನವೊಲಿಸೋ ಪ್ರಯತ್ನ ಮಾಡಿದಂತಹ HK ಪಾಟೀಲ್ ಆಗಿರ್ಬೋದು ಮತ್ತು MB ಪಾಟೀಲ್ ಅವರು ರೈತರನ್ನು ಮನವೊಲಿಸಿ 3200 ರೂಪಾಯಿ ಬೆಲೆಯ ಸಂದೇಶವನ್ನು ಕೂಡ ರವಾನೆವಾಗಿತ್ತು. ಇದಾದ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಮಾಹಿತಿ ಪಡೆದುಕೊಂಡು ಸಭೆ ಬಗ್ಗೆ ಎಲ್ಲ ಕೂಡ ವಿವರಿಸಿದರು. ಇನ್ನು ಬಹುದೊಡ್ಡ ಸಕ್ಕರೆ ಒಂದು ಕಬ್ಬು ಬೆಳೆಗಾರರಿಗೆ ಅನ್ಯಾಯವಾಗ್ತಾ ಇದೆ. ಸಕ್ಕರೆ ಒಂದು ರಫ್ತಿಗೆ ಒಂದು ನಿರ್ಬಂಧ ವಿಧಿಸೋದ್ರಿಂದ 10 ಲಕ್ಷ ಟನ್ಗೆ ರಫ್ತು ಮಾಡಲು ಅವಕಾಶ ಕೊಟ್ಟಿದೆ. ಆದರೆ ಕರ್ನಾಟಕದಲ್ಲಿ ವಾರ್ಷಿಕ 41 ಲಕ್ಷ ಟನ್ ಸಕ್ಕರೆ ಒಂದು ಉತ್ಪಾದನೆ ಆಗುತ್ತೆ. ಕರ್ನಾಟಕದಲ್ಲಿ ವಾರ್ಷಿಕವಾಗಿ 271 ಕೋಟಿಯಷ್ಟು 2024-25 ಸಾಲಿನಲ್ಲಿ ನಮಗೆ 47 ಕೋಟಿಯಷ್ಟು ಲೀಟರ್ ಎಥಿನಾಲ್ ಅಷ್ಟೇ ನಮಗೆ ಈಗ ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರವು. ಇದು ಅನ್ಯಾಯವನ್ನು ಮಾಡ್ತಾ ಇದೆ, ಹಂಚಿಕೆ ಮಾಡೋದರಲ್ಲಿ ತಾರತಮ್ಯ ಮಾಡ್ತಾ ಇದೆ ಅಂತ CM ಸಿದ್ದರಾಮಯ್ಯನವರು ನೆನ್ನೆ ಕಿಡಿಕಾರಿರುವಂಥದ್ದು. ಇನ್ನು ಒಂದು ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ರೈತರೊಂದಿಗೆ ಇವೆಲ್ಲ ಚಲ್ಲಾಟವಾಡ್ತಾ ಇದೆ ಅಂತ ಒಂದು ಗರಂ ಆದ್ರು CM ಸಿದ್ದರಾಮಯ್ಯ ಕಿಡಿಕಾರಿದ್ರು. ಇನ್ನು ಗುಜರಾತ್ನಲ್ಲಿ 71.50% ಕರ್ನಾಟಕದಲ್ಲಿ 17.10% ಎಥಿನಾಲ್ ಹಂಚಿಕೆ ಮಾಡುವ ಮೂಲಕ ಇದು ಬಹು ದೊಡ್ಡ ಅನ್ಯಾಯ ಮಾಡಿದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟರು. ಕರ್ನಾಟಕದಲ್ಲಿ ಮತ್ತು ಗುಜರಾತ್ನಲ್ಲಿ ಕಬ್ಬಿಗೆ ಹೆಚ್ಚಿನ ಬೆಲೆ ಕೊಡಲು ಒಂದು ಸಾಧ್ಯವಾಗ್ತಾ ಇದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ಗೆ 13% ಕೂಡ ರಿಕವರಿ ರೇಟ್ ಇದೆ. ಇನ್ನು CM ಸಿದ್ದರಾಮಯ್ಯ ಇದಕ್ಕೆಲ್ಲವನ್ನು ಕೂಡ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿವರಿಸಿದ್ರು. ಅದು ಬಳಿಕ ಇವತ್ತು ಬೆಳಗ್ಗೆ 11 ಗಂಟೆಗೆ ರೈತರ ಜೊತೆ ಮತ್ತು ಸಕ್ಕರೆ ಒಂದು ಮಾಲೀಕರ ಒಂದು ಕಾರ್ಖಾನೆ ಮಾಲೀಕರ ಜೊತೆ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಅಂತಾನೆ ಹೇಳ್ಬೋದು. ಇನ್ನು ಕೇಂದ್ರ ಸರ್ಕಾರದ 2025-26ನೇ ಸಾಲಿನಲ್ಲಿ ನ್ಯಾಯ ಮೌಲ್ಯಾಧಾರಿತವಾಗಿ ಒಂದು FRP ವನ್ನ ಈಗ ಮೇ ತಿಂಗಳಲ್ಲಿ ಕೂಡ ನಿಗದಿಪಡಿಸಿದೆ. ಇದಕ್ಕೆ ಪ್ರಕಾರಕ್ಕೆ ಸಂಬಂಧಪಟ್ಟಂತೆ ಟನ್ನಿಗೆ 10.25% ರಿಕವರಿ ಆಗಬೇಕು. ಇದಕ್ಕೆ ಟನ್ನಿಗೂ 3550 ರೂಪಾಯಿ ರಿಕವರಿ ಈಗ ಜಾಸ್ತಿ ಆಗಿದ್ದ ಪ್ರಮಾಣವಾಗಿ ಇದಕ್ಕೆಲ್ಲ ಅನುಗುಣವಾಗಿ ಪ್ರತಿ ಒಂದು ಕ್ವಿಂಟಾಲ್ಗೆ 3.46 ರೂಪಾಯಿ ಹೆಚ್ಚಳ ಕಡಿಮೆ ಅಲ್ಲಿದೆ. ಇದಕ್ಕೆ ಎಲ್ಲ ಒಂದು ಪ್ರಮಾಣಕ್ಕೆ ಅನುಗುಣವಾಗಿ ಪ್ರತಿ ಕ್ವಿಂಟಲ್ಗೆ 3.46 ಕಡಿತಗೊಳ್ಳುವಂಥ ಸಾಧ್ಯತೆ ಇತ್ತು. ಇದಲ್ಲದೆ ಪ್ರತಿ ಒಂದು ಟನ್ಗೆ ರಿಕವರಿ ರೇಟ್ 9.5% ಅಂತಂದರೆ 3290 ರೂಪಾಯಿ ನಿಗದಿಪಡಿಸಿರುವಂಥ ಕನಿಷ್ಠ ಬೆಲೆ. ಇನ್ನು ಸಕ್ಕರೆಗೆ ಪ್ರತಿ ಕೆಜಿಗೆ 31 ರೂಪಾಯಿ ಇತ್ತು. 2019-2020ರಲ್ಲಿ ನಿಗದಿಪಡಿಸಿದಂಥ ಈ ರೇಟ್ ಇನ್ನು ರಿಕವರಿ ಪರಿಷ್ಕರಣೆ ಆಗಿರಲಿಲ್ಲ. ಇನ್ನು CM ಸಿದ್ದರಾಮಯ್ಯನ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಸ್ತೃತವಾದಂಥ ವರದಿಯನ್ನು ಕೊಟ್ಟರು. ಇನ್ನು 3200 ರೂಪಾಯಿ ಪ್ರಸ್ತಾಪವನ್ನು ತಿರಸ್ಕರಿಸಿ ಕಟಾವು ಹಾಗೂ ಸಾಗಣೆ ವೆಚ್ಚ ಟ್ರಾನ್ಸ್ಪೋರ್ಟೇಷನ್ ಅನ್ನು ಹೊರತುಪಡಿಸಿ 11% ರಿಕವರಿ ಆಧಾರದಲ್ಲಿ ಪ್ರತಿ ಟನ್ ಕಬ್ಬಿಗೆ 3200 ರೂಪಾಯಿ ನೀವು ಪಾವತಿ ಮಾಡಬೇಕಂತ ರೈತರು ಈಗಾಗಲೇ ಪ್ರಸ್ತಾಪವನ್ನು ಇಟ್ಟಿದ್ರು. ಅದು ತಿರಸ್ಕಾರ ಆಗಿತ್ತು. ಇನ್ನು CM ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಈಗ ನಿನ್ನೆ ತಿಳಿಸಿದರು. ಇನ್ನು ಇವೆಲ್ಲ ಕಾರ್ಖಾನೆಗಳ ಮಾಲೀಕರು ಮತ್ತು ಇವೆಲ್ಲ ಪ್ರಸ್ತಾವನೆಯ ಸಂದೇಶ ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ಪ್ರತಿಭಟನೆಕಾರರು, ಕಬ್ಬು ಬೆಳೆಗಾರರು ಇದೆಲ್ಲವನ್ನು ಕೂಡ ತಲುಪಿಸಿದ್ರು. ಇನ್ನು ರಾಜ್ಯ ಸರ್ಕಾರ ಕಬ್ಬು ಬೆಲೆ ಬಿಕ್ಕಟ್ಟಿಗೆ ತ್ವರಿತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಚುರುಕಾಗದಂಥ ಕ್ರಮ ಕೈಗೊಂಡಿರುವಂಥ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು 11 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ. ರೈತರು ಹಾಗೂ ಕಾರ್ಖಾನೆ ಮಾಲೀಕರು ಎಲ್ಲ ಸಭೆಯಲ್ಲಿ ಅಂತಿಮ ತೀರ್ಮಾನ ಅಂತಿಮ ನಿರ್ಣಯಕ್ಕೆ ಬರ್ತಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಈಗ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಈ ಎಲ್ಲ ರೈತರು ನ್ಯಾಯಸಮ್ಮತವಾದಂತಹ ಬೆಲೆಗಾಗಿ ಹೋರಾಟ ಮುಂದುವರಿಸೋದು ತೀವ್ರಗೊಳ್ಳುತ್ತಾ ಅಥವಾ ಸರ್ಕಾರ ಅವರ ಎಲ್ಲ ಬೇಡಿಕೆಗಳನ್ನು
ವಿಚಾರವನ್ನು ಸ್ಪಂದಿಸಿ ಅವರ ಒಂದು ಬೇಡಿಕೆಗೆ ಒಂದು ಹೊಸ ಅಧ್ಯಾಯನ ಬರೀತಾರ CM ಸಿದ್ದರಾಮಯ್ಯನವರು ಅನ್ನೋದು ಇವತ್ತಿನ ಒಂದು ಪ್ರಶ್ನೆ ಆಗಿರುವಂಥದ್ದು. ಇನ್ನು ಇವೆಲ್ಲವೂ ಕೂಡ ಇವತ್ತಿನ 11 ಗಂಟೆ ಆದಮೇಲೆ ಇವೆಲ್ಲ ಭವಿಷ್ಯ ಒಂದು ನಿರ್ಧಾರವಾಗುತ್ತೆ. ಇವೆಲ್ಲ ಸಭೆಯ ಬಳಿಕ ಕಬ್ಬು ಬೆಳೆಗಾರರ ಬದುಕಿಗೆ ಈಗ ಒಂದು ಹೊಸ ಒಂದು ಬೆಳಕು ತರುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಇರುವಂಥದ್ದು. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.